ಬೇಕು ಅಲ್ಲ. ನನ್ನ ದೇವರು ಕೊಟ್ಟ ತಂಗಿಯ ಮೈನಲ್ಲಿ ಹುಷಾರಿಲ್ಲ, ತೋರ್ಸ್ಕೊಂಡ್ಬರ್ತೀನಿ ಅಂತ ಹೊಳೆಯಿಂದ ಕರ್ಕೊಂಡು ಹೋದ್ರು. ಇಷ್ಟೊತ್ತಾದ್ರೂ ಪತ್ತೆ ಇಲ್ಲ. ಏನ ನನ್ನ ತಂಗಿ ಬದುಕೋಳಿಲ್ಲ, ಹೋಗೇ ಬಿಟ್ರು. ಅವಳಿಗೆ ಮದುವೆ ಅಂತ ಮಾಡಿರೋದು ಏನಕ್ಕೆ? ಗಂಡ ಅನ್ನೋ ದಾಟಪಿಂಡ ಇರೋದಾದ್ರೆ ಏನಕ್ಕೆ? ಜವಾಬ್ದಾರಿ ನನ್ನ ಮಗನಿಗೆ ಜವಾಬ್ದಾರಿ ಬರಲಿ ಅಂತ ಅವನಿಂದ ಕಳಿಸಿದ್ದೀನಿ. ಇಷ್ಟೊತ್ತಾದ್ರೂ ಪತ್ತೆ ಇಲ್ಲ. ಇವತ್ತು ಬರಲಿ, ಅವನನ್ನ ಬಲಿ ಹಾಕಿಬಿಡ್ತೀನಿ. ನನ್ನ ತಂಗಿ ನಾನು ಡಾಕ್ಟರ್ ಶಾಪಿಗೆ ಕರ್ಕೊಂಡು ಹೋಗಿದ್ದು ಅಥವಾ ಐಸ್ ಕ್ರೀಮ್ ಪಾರ್ಲರ್ಗೆ ಕರ್ಕೊಂಡು ಹೋಗಿದ್ದು? ಅದಕ್ಕೋಸ್ಕರ ಒಂದೇ ಒಂದು ಆರೆಂಜ್ ಕಂಡು ಚೀಪ್ಬಿಟ್ಟೆ. ಡಾಕ್ಟ್ರು ಅದೇನು ಅಂತ ಹೇಳಿದ್ರು ಅಂತ ಬೋಳಿಲ್ಲ. ಅದು ತಿನ್ನೋ ಆಹಾರದಲ್ಲೆಲ್ಲೂ ವ್ಯತ್ಯಾಸ ಆಗಿ ಜ್ವರ ಕಡಿಮೆ ಆಗ್ತಿಲ್ಲ ಅಂದ್ರು. ಕಂಡು ಕೊಟ್ಟಿದ್ದೀನಿ, ತಿನ್ಬೇಡ್ವೆ ಅಂತ ಮಾತು ಎಲ್ಲಿ ಕೇಳ್ತಾರೆ? ಮೂಲೆ ಮನೆಯವ್ರು ಕೊಟ್ಟರು ಅಂತ ಮೂಲೆಯಲ್ಲೆಲ್ಲ ಮೇಯ್ದು ಬಿಡ್ತಾಳೆ, ಪಕ್ಕದ ಮನೆಯವ್ರು ಕೊಟ್ಟಂತ ಅಲ್ಲೇ ಕೊಲ್ಲಿನಲ್ಲೇ ತಿಂದ್ಬಿಡ್ತಾಳೆ. ಬಾಬಾ ಡಾಕ್ಟ್ರ್ ಅದನ್ನೆಲ್ಲ ದಿನ ತಿನ್ನೋ ಆಹಾರದಲ್ಲಿ ಇನ್ನೂ ವ್ಯತ್ಯಾಸ ಆಗಿದೆ ಅಂತಂದ್ರು. ಹಲೋ ಯಾವ ಸರಿ ಸರ್ ಇಂಟರ್ವ್ಯೂಗೆ ಲೇಡಿ ಡಾಕ್ಟ್ರಾ? ಅದು ಲೇಡಿ ಡಾಕ್ಟ್ರೆ ಮೇಡಮ್ ಅವ್ರೆ, ನಾನು ಕಂಡ್ರೆ ಪಾಂಡ್ರಂಗ ಗಂಟೆಗೆ ಅದೆತ್ತಿದ್ರದು ಅದೆತ್ತಿದ್ದು ನಮ್ಮ ದೇವರ ಕೊಟ್ಟ ತಂಗಿಗೆ ಅಂಥದ್ದು ಏನಾಗಿದೆ ಅಂತ. ಅದು ಇವಳಿಗೆ ಈ ಥರ ಪ್ರಾಬ್ಲಮ್ ಆಗಿರೋದು ತಿನ್ನೋ ಊಟದಿಂದ ಅಲ್ವಂತೆ, ಕುಡಿಯೋ ಹಾಲಿಂದ. ಇವಳಿಗೆ ಪ್ರತಿನಿತ್ಯ ಕುಡಿಯೋದಕ್ಕೆ ಯಾವ ಹಾಲು ಕೊಡ್ತೀಯ? ನಮ್ಮ ಮನೆಗೆ ತರಿಸ್ತಾ ಇದ್ದು ಪ್ಯಾಕೆಟ್ ಹಾಲಲ್ವೇನೆ? ಅದು ಪ್ಯಾಕೆಟ್ ಹಾಲು ಸರಿ ಬರ್ತಾ ಇರ್ಲಿಲ್ಲ, ಅದಕ್ಕೆ ಡಬ್ಬದ ಹಾಲು ₹1 ಕಡಿಮೆ ಸಿಗ್ತಾ ಇತ್ತು, ಅದಕ್ಕೆ ಕಡಿಮೆ ಸಿಕ್ಕಂತ ಕಣ್ಕಂಡು ಹಾಲನ್ನ ತರ್ತಾರೆ. ನೋಡು ಆ ಡಾಕ್ಟರ್ ನಾನು ಮಕ್ಕಳು ಕೂತ್ಕೊಂಡೆ. ಅದು ಇತ್ತೀಚಿನ ಹಾಲಲ್ಲಿ ಏನೇನೋ ಕೆಮಿಕಲ್ಗಳನ್ನೆಲ್ಲ ಮಿಕ್ಸ್ ಮಾಡಿರ್ತಾರಂತೆ. ಅದು ಏನೋ ಹೆಚ್ಚು ಕಮ್ಮಿ ಆಗಿ ಇವಳಿಗೆ ಈ ಥರ ಆಗಿದೆ ಅಂತ ಲೇಡಿ ಡಾಕ್ಟ್ರು ಹಾಲು ಮಾರೋನು ಮನೆ ಎಲ್ಲಿದೆ ಅಂತ ಗೊತ್ತಾನೆ ನಿಮಗೆ? ಈಗೆಲ್ಲರೂ ಇಲ್ಲೇ ಇದೆ, ನಾನು ವಿಚಾರಿಸ್ಕೊಂಡು ಬರ್ತೀನಿ. ಒಂದು 3 ದಿನ ಹಾಲನ್ನು ನೀರನ್ನು ಎರಡನ್ನೂ ಬಂದ್ ಮಾಡ್ಬಿಡು. ಬಂದ್ ಮಾಡಲಿಲ್ಲ ಅಂದ್ರೆ ನೀನೇ ಬಂದಾಗ್ಬಿಡ್ತೀಯ. ಏನ್ರಿ ಅವನು ಯಾವುದೋ ದಿನ ಹಾಲಿಗೆ ರಾಜಾರೋಷವಾಗಿ ಮಿಕ್ಸ್ ಮಾಡ್ತಾ ಇದ್ದಾನೆ. ಇವನಿಗೆ ಇವತ್ತು ನೀವೇನು ತಗೊಂಡ್ಬಿಡಿ, ನಾವು ತಗೊಂಡ್ಬಿಡ್ತೀವಿ. ಸರಿಯಾಗಿ ದಬಾಯಿಸ್ಬೇಕು, ಇಲ್ಲಾಂದ್ರೆ ಗೊತ್ತಲ್ವಾ? ನಮಸ್ಕಾರ ಹಾಲಪ್ಪನಿಗೆ. ನಮಸ್ಕಾರ. ಅಯ್ಯೋ ಒತ್ತಾರೆ ನಿಮ್ಗೆ ಹಾಲು ಕಳಿಸಿದ್ರಲ್ಲ ಮನೆಗೆ. ಕಳಿಸಿದ್ದೆ ಕಣಪ್ಪ. ಅದು ನಿನ್ನ ಮಾತಾಡ್ಸ್ಕೊಂಡು ಹೋಗಮ್ಮ, ನೀನು ಅದೇನೋ ಮಿಕ್ಸ್ ಮಾಡ್ತಾ ಇರ್ತೀಯಲ್ಲ, ಅದೇನು ಅಂತ ಕೇಳ್ಕೊಂಡು ಹೋಗಮ್ಮ. ಅದು ಹಾಲು ತಳ್ಳಗಿತ್ತಲ್ಲ, ಅದಕ್ಕೆ ಪುಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಗಟ್ಟಿಗಾಗಲಿ ಅಂತ. ಕೆಮಿಕಲ್ಸ್ ಮಿಕ್ಸ್ ಮಾಡ್ತಾ ಇದೀಯಾ? ಹಾಲು ಗಟ್ಟಿ ಆಗ್ಬೇಕಂದ್ರೆ ಕೆಮಿಕಲ್ಸ್ ಮಿಕ್ಸ್ ಮಾಡ್ಬೇಕಪ್ಪ. ಏನ್ರಿ ತಪ್ಪು? ನಮ್ಮ ರಾಜಕಾರಣಿಗಳು ಕೋಟಿ ತಿಂತಾರೆ, ಅದು ತಪ್ಪು. ಅದು ತಪ್ಪು ಅಂತ ಗೊತ್ತಿದ್ದು ಕೂಡ ನೀವು ಸುಮ್ಮನೆ ಇರ್ತಾರಲ್ಲ, ಅದು ದೊಡ್ಡ ತಪ್ಪು. ಏನೋ ನಮ್ಮ ಹಾಲಪ್ಪ ಹೊಟ್ಟೆ ಪಾಡಿಗೋಸ್ಕರ ಹಾಲಲ್ಲ ಏನೋ ಮಿಕ್ಸ್ ಮಾಡ್ತಾವೆ. ಕರೆಕ್ಟ್ ಆಗಿ ಹೇಳ್ಬಿಟ್ರಿ ಪುತ್ತೇರ. ಅಲ್ಲ ಬಡವರು ಬಗ್ಗದೇ ಬೇಡವಾ? ಅದೇ ಮಾತೆ. ಹಾಗೆ ನೀವು ಅವ್ನ ಪರ ಟಾಪ್ ಮಾಡ್ತಾ ಇರೋದು ನನಗೆ ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ. ಸುಮ್ಮನೆ ಇರ್ರೆ. ಅಲ್ಲ ಇಷ್ಟಕ್ಕೂ ನೀನೇನು ವಿಷಯ ಬೆರೆಸ್ತಾ ಇದೆಯೇನೋ? ಕೆಮಿಕಲ್ಸ್ ತಾನೆ. ಏನಿಲ್ಲ, ಪುಡಿನ ಒಂದು ಕಿತ ಬೆರೆಸ್ಬಿಟ್ರೆ ಸಾಕು, ಹಾಲು ಬರೋಬ್ಬರಿ ಗಟ್ಟಿಗಾಗ್ಬಿಡ್ತದೆ. ಅಲ್ಲ ಕಣ ಅಲ್ಲಪ್ಪ, ಒಂದು ಕಿತ ಬೆರೆಸ್ಬಿಟ್ರೆ ಸಾಕು ಅಂತ ಬಾಯಿ ತುಂಬ ಹೇಳ್ತಾ ಇದೆಯಾ? ನನ್ನ ಕಣ್ಣು ಮುಂದೆ ಒಂದು 5-6 ಸಲ ಬೆರೆಸ್ಬಿಟ್ಟಲ್ಲ. ಹಾಲು ಗಟ್ಟಿಗಾಗೋವರೆಗೂ ಬೆರೆಸ್ತಾ ಇರ್ಬೇಕಪ್ಪ. ಕಾಫಿ ಟೆಸ್ಟ್ ನೋಡಿದ್ರೆ ನನ್ನ ಹಾಲು ಕುಡಿಯೋಕ್ಕೂ ಯೋಗ ಮಾಡಿರ್ಬೇಕು ತಕ್ಕಳಿ. ಅಲ್ಲ ಕಣ ಅಲ್ಲಪ್ಪ, ಬರ್ರಿ ಇದು ಒಂದೇ ಪುಡಿ ಮಿಕ್ಸ್ ಮಾಡ್ತೀಯ ಅಥವಾ ಬೇರೆ ಇನ್ನೂ ಏನಾದ್ರು ಮಿಕ್ಸ್ ಮಾಡ್ತೀಯ? 2-3 ಐಟಮ್ ಐತೆ, ಆದ್ರೆ ಸಾನೆ ಇಷ್ಟ ಆಗ್ಬಿಡ್ತೈತೆ ಅಂತ ಅದನ್ನೆಲ್ಲ ಬೆರೆಸ್ತಾ ಇಲ್ಲ. ಜನರ ಆರೋಗ್ಯದ ಬಗ್ಗೆ ಇಷ್ಟಾದ್ರೂ ಕಾಳಜಿ ವಹಿಸಿದೆಯಲ್ಲ, ನೀನು ಗ್ರೇಟ್ ಕಣ. ರಮೇಶ್, ನಿಮ್ಮ ದೇವರ ಕೊಟ್ಟ ತಂಗಿ ಆರೋಗ್ಯ ಕೆಡಕ್ಕೆ ಈ ಹಾಲೇ ಕಾರಣ. ಸುಮ್ಮನೆ ರೀ, ಹಾಗಂತ ಮುಖದ ಮೇಲೆ ಹೊಡೆ ಹಂಗೆ ಹೇಳ್ಬಿಟ್ರೆ ಅವ್ರು ನನ್ನ ಮಕ್ ಕೊಡ್ಬಿಡ್ತಾರೆ ಅಷ್ಟೇ. ಏನ್ ಮಾಡ್ತೀರಾ? ನನ್ನ ಹಾಲು ಕುಡ್ದು ನಿಮ್ ದೇವ್ರ ಕೊಟ್ಟ ತಂಗಿ ಆರೋಗ್ಯ ಅದಗೆಟ್ಟೈತೆ. ಕಣ ಅಲ್ಲಪ್ಪ. ಸಾಕು ಸುಮ್ಕಿರಿ ಬುದ್ಧಿ. ನಮ್ ಪಾರ್ದು ನಾವು ಹಾಲು ಕೊಡ್ತಾ ಇರ್ತೀವಪ್ಪ. ಎಲ್ಲರೂ ತಗೋತಾರೆ, ಯಾರಿಗೂ ಏನೂ ಆಗಿಲ್ಲ. ನಿಮ್ಮ ಮನೇಲಿ ಯಾಕೆ ಹಂಗಾಗಬೇಕು? ಪಾತ್ರೆನೇ ಸರಿ ಇಲ್ದಿರ್ಬೋದು, ಅಥವಾ ಬಿಸಿ ಮಾಡೋರೆ ನನ್ನ ಬೆಳೆಸಿರ್ಬೋದು. ಎಕ್ಸ್ಕ್ಯೂಸ್ ಮೀ, ನಮ್ ಕಡೆಯಿಂದ ಯಾವ ತಪ್ಪು ಆಗಿಲ್ಲ.
ನೀನ್ ಮಿಕ್ಸ್ ಮಾಡಿರೋ ಕೆಮಿಕಲ್ಸ್ ಇಂದಾನೆ ನಮ್ ಪಲ್ಲು ಆರೋಗ್ಯ ಕೆಟ್ಟಿದೆ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದನ್ನ ನಾವು ಒಪ್ಪಕ್ಕಿಲ್ಲ. 1000 ಜನ ಇದೇ ಹಾಲು ಕುಡಿತಾರೆ, ಇದುವರೆಗೂ ಯಾರು ನಿರೀಕ್ಷಣೆ ಇಲ್ಲ. ಒಬ್ಬೊಬ್ರು ದೇಹ ಪ್ರಕೃತಿ ಒಂದೊಂಥರ ಇರುತ್ತೆ ಕಣ. ಕೆಲವ್ರಿಗೆ ಹೋಗುತ್ತೆ, ಇನ್ನು ಕೆಲವ್ರಿಗೆ ಹೋಗಲ್ಲ. ನೀನ್ ಏನು ಕೆಮಿಕಲ್ಸ್ ಅಂತ ಮಿಕ್ಸ್ ಮಾಡ್ತಾ ಇದೆಯಲ್ಲ, ಅದು ಒಂದು ತರದ ವಿಷ. ಇವತ್ತೇನೋ ನನ್ನ ದೇವರ ಕೊಟ್ಟ ತಂಗಿಗೆ ಆಗಿದೆ, ನಾಳೆ ಅದು ಎಲ್ರಿಗೂ ಆಗೋದಕ್ಕೆ ಶುರು ಆಗ್ಬಿಡ್ತಂದ್ರೆ ಏನ್ ಮಾಡ್ತೀಯ? ನಮ್ಮ ಮಾಲ್ ಇರೋದು ಹಿಂಗೆಯ, ಇಷ್ಟ ಆದ್ರೆ ತಗೊಳ್ಳಿ, ಕಷ್ಟ ಆದ್ರೆ ಬಿಟ್ಬಿಡಿ. ಹಾಡ್ ಹಗಲಲ್ಲೇ ದರೋಡೆ ಮಾಡ್ತಾ ಇದೆಯಲ್ಲ. ನಮ್ದು 3-4 ಕಂಪ್ನಿ ಐತೆ, ಅಲ್ಲೆಲ್ಲ ಕೊಡೋದು ಇಂತ ಹಾಲು. ನೀವೇನ್ ಗಾಬರಿ ಆಗ್ಬೇಡಿ, ತಗೊಂಡ್ ಕುಡ್ಕೊಳ್ಳಿ. ಬೇಕಾದ್ರೆ ನಿಮ್ಗೆ ಅಂತ ಒಂದು 50 ಪೈಸೆ ಕಮ್ಮಿ ಕೊಟ್ಬಿಡಿ. 50 ಪೈಸೆಗೆ ಔಷಧಿ ತಂದು ಕುಡ್ಕೊಂಬಿಡಿ. ಪಾಂಡ್ರಂಗ ಹಾಲಿನ ಬಗ್ಗೆ ಪೇಪರ್ ಓದ್ತಾ ಇದ್ದ ಗಾಬರಿ ಆಗುತ್ತೆ ಕಣ. ಸಾಗಲ್ಲಪ್ಪ, ನೀನು ಆಟ ಮಾತ್ರ ಒಂದು ಅರ್ಥ ಬೇಡವನ? ನೀವು ಪೊಲೀಸರು ಕಣ, ನೀವೇ ಗಾಬರಿ ಆಗ್ಬಿಟ್ರೆ ಜನಸಾಮಾನ್ಯರು ನಾವೇನು ಮಾಡ್ಬೇಕು? ನಾವ್ ಎಷ್ಟು ಜನಕ್ಕಿಂತ ಕಾವಲು ಇರಕ್ಕಾಗುತ್ತೋ? ನಮ್ಮ ಸಾಹೇಬ್ರ ಮನೇಲಿ ಯೂಸ್ ಮಾಡೋದು ಡಬ್ಬ ಹಾಲೆ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಅಲ್ವಾ ಸರ್? ಇದಲ್ಲ ಮೇಲೆ ಇದನ್ನ ಅವ್ರು ಕೇಳಿದ್ರು. ನಮ್ಮನೆ ವಿಷಯ ಏನಕ್ಕ ಈಗ? ಮೊದಲು ಅಪಾಯದಿಂದ ಬಚಾವಾಗೋದು ಹೇಗೆ ಅಂತ ಯೋಚನೆ ಮಾಡಿ. ಅಲ್ಲ ಕಣ್ರಿ ಶಿಶುಪಾಲ ಸಾಹೇಬ್ರೆ, ನಮ್ಮ ಸರ್ಕಾರದವರು ಇಂಥ ಹಾಲನ್ನು ಮಾರೋದಕ್ಕೆ ಯಾಕಾದ್ರೂ ಪರ್ಮಿಷನ್ ಕೊಡ್ತಾರೆ ಅಂತ? ನಾವೇನೋ ಮಾಡಕ್ಕಾಗತ್ತೆ? ಮೊದಲನೇ ಸಲ ಒಳ್ಳೆ ಹಾಲು ಬಿಡ್ತಾರೆ, 2ನೇ ಸಲ ಕೆಮಿಕಲ್ ಮಿಕ್ಸ್ ಆಗಿರೋ ಹಾಲು ಬಿಡ್ತಾರೆ. ಹೇಳ ಏನ್ ಹೇಳ, ರಾಜಕಾರಣಿ ಸಂಗಪ್ಪ ಇದ್ದಾನಲ್ಲ, ಅಯ್ಯ ಶಿವನೇ, ಈ ಗೊತ್ತು ಪ್ರಪಂಚಕ್ಕೆ ಗೊತ್ತಿರೋ ವಿಚಾರ. ಅವನು ಚೆನ್ನಾಗಿರಲ್ಲ ಅಂತ ಹಾಲನ್ನು ಮಾಡ್ತಾನೆ ಸರ್. ಅವ್ನು ನಿರ್ದಕ್ಷಣ ಅಂದ್ರೆ ಒಳ್ಳೆ ಸಾಕ್ಷಿನ ಸಿಕ್ತಿಲ್ಲ ಸರ್. ಸಾಕ್ಷಿ ಸಿಕ್ಕಿದ್ರೆ ಗಬಕ್ ಅಂತ ಹಿಡಿದು ಬಿಸಾಕ್ಬಿಡ್ತೀನಿ. ಶಿಶುಪಾಲ ಸಾಹೇಬ್ರೆ, ನಾವೆಲ್ಲರೂ ಸೇರ್ಕೊಂಡು ಹಿಂಗ್ ಮಾಡಿದ್ರೆ ಹೆಂಗೆ? ಹೆಂಗೆ? ಸೂಪರ್ ಕಣ, ಫುಲ್ ಸಪೋರ್ಟ್ ಇದೆ. ಏನ್ ಬೇಕು ಮಾಡು, ನನಗೆ ಸಮಾನ. ಏನ್ ಇದು ಗಣಪತಿ ಹಾಲು? ಇಲ್ಲಿ ಶುದ್ಧವಾದ ಹಾಲನ್ನ ಮಾತ್ರ ಮಾಡ್ತೀವಿ. ಅಶುದ್ಧವಾದ ಹಾಲನ್ನ ನಾವು ಮಾಡೋದಿಲ್ಲ. ಅಂದ್ರೆ ಗಣಪತಿ ಹಾಲು ಕುಡಿತಾರಲ್ಲ ಆ ತರನಾ? ಎಕ್ಸಾಕ್ಟ್ಲಿ. ಗಣಪತಿ ಶುದ್ಧವಾದ ಹಾಲನ್ನ ಮಾತ್ರ ಕುಡಿತಾನೆ. ಅಶುದ್ಧವಾದದ್ದು ನಕಲಿ ಹಾಲು ಮತ್ತೆ ಮಿಕ್ಸ್ ಹಾಲನ್ನ ಅವ್ನು ಕುಡಿಯೋದಿಲ್ಲ. ಇದರಿಂದ ನನ್ಗೆ ಇಷ್ಟೊಂದು ವೋಟ್ ಸಿಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಒಂದು 10 ಜನ ಸೇರ್ಕೋತಾರೆ, ಒಂದು 10 ಓಟು ಸಿಗುತ್ತೆ ಅನ್ನೋದಾದ್ರೆ ನಿಮಗೆ ನೀವು ಲೀಡರ್ ಆಗ್ಬಿಡ್ತೀರಲ್ವಾ? ಇದ್ರ ಬಗ್ಗೆ ಸ್ಪೀಚ್ ನಾನೇ ಮಾಡ್ತೀನಿ. ಲಿವ್ ಇಟ್ ಟು ಮೀ. ಮಾಡ್ಕೊಳ್ಳಿ, ಆದ್ರೆ ನನ್ನ ಪರವಾಗಿ ಮಾಡ್ಬೇಕು, ಗೊತ್ತಲ್ಲ? ಓಕೆ ಓಕೆ. ನಮಸ್ಕಾರ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಬೇರೆಯವರೆಲ್ಲ ಕನ್ನಡದವ್ರೆ, ಕನ್ನಡದಲ್ಲೇ ಮಾತಾಡಿ. ಇವರು ನನ್ನ ಹಬಿ, ಮೈ ಹಸ್ಬೆಂಡ್ ಪಾಂಡುರಂಗ ಗಲಿಗಲಿ. ಹಬಿ ಟಾಕ್ ಇನ್ ಕನ್ನಡ. ಇವರು ಈ ಗಣಪತಿ ಹಾಲು ಕೇಂದ್ರನ ಶುರು ಮಾಡಿದ್ದಾರೆ. ಮೇಡಮ್, ತುಂಬಾ ವರ್ಷಗಳ ಹಿಂದೆ ಗಣಪತಿ ಸಿಕ್ಕಾಪಟ್ಟೆ ಹಾಲು ಕುಡಿದ. ಅದು ಕಳೆದ ಕೆಲವು ವರ್ಷಗಳ ಹಿಂದೆ ಒಂಥರ ಸಮೂಹ ಸನ್ನಿ ಆಗುತ್ತೆ. ಆದ್ರೆ ಅದೆಲ್ಲ ಬೋಗಸ್ ಅಂತ ಮಾರನೇ ದಿವಸನೇ ಆ ಪ್ರೋಗ್ರಾಮ್ ಮಕ್ಕಳೇ ಮರ್ಕೊಂಡ್ಬಿಟ್ಟು. ಆದರೆ ನಮ್ಮ ಗಣಪತಿ ಹಾಗಲ್ಲ. ನಮ್ಮ ಗಣಪತಿಗೆ ಯಾವುದು ಶುದ್ಧವಾದ ಹಾಲು, ಯಾವುದು ಅಶುದ್ಧವಾದ ಹಾಲು ಅಂತ ಗೊತ್ತಾಗುತ್ತೆ. ನೀವು ಶುದ್ಧವಾದ ಹಾಲಿಟ್ರೆ ನಮ್ಮ ಗಣಪತಿ ಕುಡಿತಾನೆ, ಅಶುದ್ಧವಾದ ಹಾಲಿಟ್ರೆ ನನ್ನ ಗಣಪತಿ ಕುಡಿಯಲ್ಲ. ಹಾಗಾಗಿ ನಮ್ಮ ಕೇಂದ್ರದಲ್ಲಿ ಮಾರುವಂತ ಹಾಲು ಶುದ್ಧವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಈ ನಮ್ಮ ಗಣಪತಿನೇ. ಹಾಗಾಗಿ ನೀವು ನಮ್ಮ ಕೇಂದ್ರದ ಹಾಲನ್ನೇ ಪರ್ಚೇಸ್ ಮಾಡ್ಬೇಕು. ಆದ್ರೆ ಈ ಗಣಪತಿ ಹಾಲು ಕುಡಿತೇನಂತ ಏನ್ ಗ್ಯಾರಂಟಿ? ಒಳ್ಳೆ ಪ್ರಶ್ನೆ ಕೇಳಿದೆ ನೀವು. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ನಂಬಲ್ಲ ಅಂತ ನಮಗೂ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಒಳಗಡೆ ಪ್ರಶ್ನೆ ಏರ್ಪಡಿಸಿದ್ವಿ. ದಯವಿಟ್ಟು ಸಾಲ ಎಲ್ಲರೂ ಬರಬೇಕು. ಬನ್ನಿ, ನಮಸ್ಕಾರ. ಇದು ನಮ್ಮ ಊರಿಗೆ ಈ ಗಣಪತಿ ವೈಶಿಷ್ಟ್ಯ ಏನಪ್ಪ ಅಂದ್ರೆ, ಏನಪ್ಪ ಶುದ್ಧವಾದ ಹಾಲನ್ನು ಮಾತ್ರ ಕುಡಿತಾರೆ, ಸ್ವಚ್ಛವಾದ ಹಾಲನ್ನು ಹಾಗಾಗಿ ಇಟ್ಟಿದ್ದಾರೆ. ನೋಡಿ, ಈ ನಮ್ಮ ಗಣಪನ ಸೊಂಡು ಇಷ್ಟು ಉದ್ದ ಹಿಂದೆ ಇರುತ್ತ ಅವನಿಗೆ ಕುಡಿಯೋದಕ್ಕೆ ಸಹಾಯ ಆಗಲಿ ಅಂತ ಇವತ್ತು ಇವತ್ತು ಕಣಕ್ಕೆ ಕೂಡ ಹಾಗೆ ಒಂದು ಕಾಲ ಅಂದ್ರೆ ನಮ್ಮ ಕೇಂದ್ರದಿಂದ ನಾವೇ ಮಾರಾಟ ಮಾಡತಕ್ಕಂಥ ಗಣೇಶ ಹಾಲು, ಇನ್ನೊಂದು ಶುದ್ಧವಾದ ಹಾಲು. ಗಣೇಶ ಕೊಡ್ತೀನಿ ಸೊಳ್ಳು ಸೊಪ್ಪು. ಮುಂದೆ ಶುದ್ಧವಾದ ಹಾಲನ್ನು ಇಟ್ಟಿದ್ದೀವಿ, ಅದನ್ನು ಕುಡಿತಂದ್ರೆ ಕುಡಿ. ಶುದ್ಧವಾದ ಹಾಲಿನ ನಮ್ಮ ಗಣಪ ಕುಡಿದ್ಬಿಟ್ಟ. ಮಹಾಜನರೇ, ಈ ನೋಟದಲ್ಲಿ ಇರತಕ್ಕಂಥ ಹಾಲು ಅಶುದ್ಧವಾದ ಹಾಲು, ದಪ್ಪ ಹಾಲು ಅಂದ್ರೆ ನಮ್ಮ ಸಂಗಪ್ಪನವರು ಮಾರಾಟ ಏನು ಮಾಡ್ತಾರಲ್ಲ ಆ ಹಾಲು. ಇದನ್ನ ಗಣಪನ ಮುಂದೆ ಇಡ್ತೀವಿ, ಆತೇನು ಕುಡಿತನು ಅಥವಾ ಬಿಡ್ತನು ಅಂತ ನೀವೇ ನೋಡಿ. ಗಣಪ, ಗಜಾನನ, ಲಂಬೋದರ,
ಘನೀಕರಿಸುತ್ತದೆ. ನೋಡಲ್ಲ ಮಹಾಜನರೇ, ಈ ಅಶುದ್ಧವಾದ ಹಾಲನ್ನು ಕುಡಿಯೋದಕ್ಕೆ ನಮ್ಮ ಗಣೇಶ ಬಿಲ್ಕುಲ್ ಹೋಗ್ತಾ ಇಲ್ಲ. ತಾತ್ಪರ್ಯ ಇಷ್ಟೇ ಮಹಾಜನರೇ, ನಿಮ್ಮ ಆರೋಗ್ಯಗಳು ಉತ್ತಮವಾಗಿರ್ಬೇಕು ಅಂದ್ರೆ ನಮ್ಮ ಕೇಂದ್ರದಿಂದ ಮಾರಲ್ಪಡುವ ಶುದ್ಧ ಗಣೇಶ ಹಾಲನ್ನೇ ಯೂಸ್ ಮಾಡಬೇಕು. ಆರೋಗ್ಯ ಕೆಟ್ಟಿಕೊಳ್ಳಿ, ಯಾವ್ದಾದ್ರು ಶುಗರ್ ಹಾಲನ್ನು ಕುಡ್ಕೊಳ್ಳಿ. ಕಡಿಮೆ ಸಿಗುತ್ತೆ ಅಂತೇಳಿ ದೊಡ್ಡ ಹಾಲು ತಗೊಂಡು ಮೋಸ ಹೋಗಿದ್ವಿ. ಇನ್ಮೇಲೆ ನಾವು ಗಣಪತಿ ಹಾಲೇ ತಗೋತೀವಿ. ಏನ್ರಪ್ಪ? ನಡೀರಿ ನಡೀರಿ, ಈಗಲೇ ಗಣಪತಿ ಹಾಲು ತಗೊಳ್ಳೋಣ. ನಡೀರಿ ನಡೀರಿ. ಪ್ರಿಯ ವೀಕ್ಷಕರೇ, ಇದೊಂದು ವಿಚಿತ್ರವಾದ ಸತ್ಯ. ಹಿಂದೆ ಗಣಪತಿ ಹಾಲು ಕುಡಿತಾನೆ ಅಂತ ಎಲ್ಲಾ ಕಡೆ ಸುದ್ದಿ ಹಬ್ಬಿತ್ತು. ಆದ್ರೆ ಅದು ಮಾರನೇ ದಿನ ಸುಳ್ಳು ಅಂತಾನೂ ಗೊತ್ತಾಯ್ತು. ಆದ್ರೆ ಇಲ್ಲಿರೋ ಗಣಪತಿ ಶುದ್ಧವಾದ ಹಾಲನ್ನು ಮಾತ್ರ ಕುಡಿತಾನೆ. ನಕಲಿ ಹಾಲು, ಕಲಬೆರಕೆ ಹಾಲು ಕುಡಿಯೋದಿಲ್ಲ. ಇಲ್ಲಿ 2 ಗ್ಲಾಸ್ ಇದೆ. ಇದು ಶುದ್ಧವಾದ ಹಾಲು, ಇದು ನಕಲಿ ಹಾಲು. ಈಗ ಗಣಪತಿ ಶುದ್ಧವಾದ ಹಾಲನ್ನು ಹೇಗೆ ಕುಡಿತಾನೆ ಅಂತ ನೀವೇ ನೋಡಿ. ಮೇಡಮ್, ಯಾರು ನೀವು? ನೋಡಿದ್ರೆ ಗೊತ್ತಾಗಲ್ವಾ? ಟಿವಿ 10 ಅವರು. ಅಲ್ಲ, ಅದು ಗೊತ್ತಾಯ್ತು. ಏನ್ ಮಾಡ್ತಾ ಇದ್ದೀರಾ? ಗಣಪತಿಗೆ ಹಾಲು ಕುಡಿಸ್ತಾ ಇದ್ದೀವಿ. ಮನೆ ಯಜಮಾನ ಕಂಡ್ರಿ ನಾನು. ಇಂಥ ಕೆಲಸ ಮಾಡೋಕ್ಕಿಂತ ಮುಂಚೆ ನಾನು ಪರ್ಮಿಷನ್ ತಗೋಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ಅಲ್ಲ, ನೀವು ಕುಡಿಸೋ ಹಾಲನ್ನು ಕುಡಿದ್ಬಿಟ್ಟು ನಮ್ಮ ಗಣೇಶಪ್ಪನಿಗೆ ಏನಾದ್ರು ಹೊಟ್ಟೆ ಕೆಟ್ಟಬಿಡ್ತು ಅಂದ್ರೆ ಅದ್ರ ಖರ್ಚು ವೆಚ್ಚನೆಲ್ಲ ಬರ್ಸೋರು ಯಾರು? ಸರ್, ಗಣಪತಿಗೆಲ್ಲಾದ್ರೂ ಹೊಟ್ಟೆ ಕೆಡೋದು ಅಂತ? ಹಾಲನ್ನೇ ಕುಡಿತೇನೆ, ಹೊಟ್ಟೆ ಕೆಡದೇ ಇರುತ್ತೇನ್ರಿ? ಸರ್, ಕ್ಯಾಮ್ರಾ ಆನ್ ಆಗಿದೆ. ಎಲ್ಲ ವೀಕ್ಷಕರೆಲ್ಲ ನೋಡ್ತಾ ಇದಾರೆ. ದಯವಿಟ್ಟು ಗಣಪತಿಗೆ ಹಾಲು ಕುಡಿಸೋದಕ್ಕೆ ಅವಕಾಶ ಮಾಡಿಕೊಡಿ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಜಾರ್ಜಿ ಜನ್ಮದಿನಿ ಅಂತ. ಸಮಾಜದಲ್ಲಿ ಇತ್ತೀಚೆಗೆ ರೈತರು ಒಳ್ಳೆ ಹಾಲನ್ನ ತಳಿತಾ ಇದ್ದಾರೆ. ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ. ಅದರಿಂದ ಆ ಹಾಲಿಗೆ ಒಳ್ಳೆ ಬೆಲೆ ಇದೆ. ಹಾಗಾಗಿ ನೀವು ನಮ್ಮ ಶುದ್ಧವಾದ ಗಣಪತಿ ಹಾಲನ್ನೇ ತಗೋಬೇಕು. ಈಗ ನಮ್ಮ ಗಣಪತಿ ಶುದ್ಧವಾದ ಹಾಲನ್ನೇ ಸ್ವೀಕರಿಸ್ತಾನೆ. ನೋಡ್ತಾರೆ, ಲಾರ್ಡ್ ಗಣಪತಿ, ಪ್ಲೀಸ್ ಟೇಸ್ಟ್ ದ ಮಿಲ್ಕ್. ಹ್ಯಾವ್ ಯು ಪುಟ್ ದ ಪೈಪ್? ನಮ್ಮ ಈ ಗಣಪ ಏನಿದೆಯಲ್ಲ, ಶುದ್ಧವಾದ ಹಾಲನ್ನ ಮಾತ್ರ ಕುಡಿತಾರೆ. ಅಶುದ್ಧವಾದ ಹಾಲನ್ನ ನಮ್ಮ ತಾಯಿನೇ ಕುಡಿಯಕ್ಕಿಲ್ಲ. ಈಗ ಅದನ್ನ ನಾವು ನಿಮಗೆ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೀವಿ. ದಯವಿಟ್ಟು ನೋಡಿ. ಇದರಲ್ಲಿ ಶುದ್ಧವಾದ ಮಿಲ್ಕ್ ಯಾವ್ದು ಹೇಳಿ? ಆ ಗ್ಲಾಸ್ ಅಲ್ಲದು ಶುದ್ಧವಾದ ಮಿಲ್ಕ್. ಶುದ್ಧವಾಗಿದ್ರೆ ಮಾತ್ರ ಕುಡಿತಾರೆ, ಇಲ್ಲಾಂದ್ರೆ ಹಂಗೆ ಬಿಟ್ಟು ಬಿಡ್ತಾರೆ. ಶುದ್ಧವಾದ ಹಾಲನ್ನ ಇಟ್ಟಿದ್ದಾರೆ ನಮ್ಮ ಟಿಬೆಟನ್ ಮೇಡಮ್ ಅವರು. ನಿಮಗೆ ಇಷ್ಟ ಇದ್ರೆ ಸ್ವೀಕರಿಸು, ಕಷ್ಟ ಕಂಡ್ರೆ ಬಿಟ್ಬಿಡು. ಆಶ್ಚರ್ಯ, ಪರಮಾಶ್ಚರ್ಯ. ಗಣಪತಿ ಶುದ್ಧವಾದ ಹಾಲನ್ನು ಕುಡಿದಿದ್ದಾನೆ. ಈಗ ಕಲಬೆರಕೆ ಹಾಲನ್ನು ಕುಡಿತಾನೋ ಇಲ್ಲ ಅಂತ ನೋಡೋಣ ಬನ್ನಿ. ಹಾಬಿ, ಪ್ಲೀಸ್ ಪುಟ್ ದ ಪೈಪ್. ಓಕೆ, ಕುಡ್ದ ಪೈಪ್. ಗಣಪತಿ ಹಾಲೇ ಕುಡಿತಿಲ್ಲ. ಅದು ನೋಡಿ ಮೇಡಮ್ ಅವರೇ, ನಮ್ಮ ಗಣೇಶನ ಮುಂದೆ ಅಶುದ್ಧವಾದ ಹಾಲನ್ನಿಟ್ಟು ನಾವು ಗಂಟೆಗಟ್ಟಲೆ ಕಾದ್ರೂ ನಮ್ಮ ತಾಯಿಗೆ ನಮ್ಮ ಗಣಪ ಕುಡಿಯಕ್ಕಿಲ್ಲ. ಹಂಗಾಗಿ ನೀವು ಗಂಟು ಮುಟ್ಟ ಕಟ್ರೆ ನಿಮ್ಮ ಮನೆಗೆ ನೀವು. ಆಶ್ಚರ್ಯ, ಪರಮಾಶ್ಚರ್ಯ. ಇಂಥ ಪವಾಡನ ನಾನು ಯಾವತ್ತೂ ನೋಡೇ ಇಲ್ಲ. ಹಾಗಾಗಿ ನೀವೆಲ್ಲ ಶುದ್ಧವಾದ ಗಣಪತಿ ಹಾಲನ್ನೇ ತಗೋಬೇಕು. ಅದು ವೀಕ್ಷಕರೇ, ಗಣಪತಿ ಹಾಲು ಮಾತ್ರ ಶುದ್ಧವಾಗಿರುತ್ತೆ ಅಂತ ನಮ್ಮ ಮಾತಿನ ಅರ್ಥ ಅಲ್ಲ. ಎಲ್ಲೆಲ್ಲಿ ನಮ್ಮ ಸರ್ಕಾರದವರು ಕೂಡ ಒಳ್ಳೆ ಹಾಲನ್ನೇ ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಒಳ್ಳೆ ಹಾಲು ಕುಡೀರಿ, ಗಟ್ಟಿಮುಟ್ಟಾಗಿ ಇರಿ. ನಿಮ್ಮೆಲ್ಲರಿಗೂ ಮುಖ್ಯವಾದ ವಿಷಯ ಹೇಳೋಕ್ಕೋಸ್ಕರ ನಾನು ಬಿಡುವು ಮಾಡ್ಕೊಂಡು ಬಂದೆ. ನನಗೆ ಈ ಗಣಪತಿ ಹಾಲಿನ ಕೇಂದ್ರದ ಬಗ್ಗೆ ಅನುಮಾನ ಮುಂಚೆಯಿಂದ ಇತ್ತು. ಹಾಗಾಗಿ ಗಣಪತಿ ಕುಡಿದ ಹಾಲನ್ನ, ಕುಡಿದ ಬಿಟ್ಟ ಹಾಲನ್ನ ಎರಡನ್ನೂ ನಾವು ಲ್ಯಾಬ್ ಕಳಿಸಿದ್ವಿ. ಹಾಗಾಗಿ ಗಣೇಶ ಕುಡಿದ ಹಾಲು ಪರಿಶುದ್ಧವಾಗಿದೆ ಅಂತ ಲ್ಯಾಬ್ ರಿಪೋರ್ಟ್ ಕೊಟ್ಟಿದೆ. ಮಿನಿಸ್ಟರ್ ಸಂಗಪ್ಪ ಅಂದ್ರೆ ಇಡೀ ಏರಿಯಾದಲ್ಲಿ ವರ್ಲ್ಡ್ ಫೇಮಸ್. ನನ್ನನ್ನು ಮೀಟ್ ಮಾಡ್ಬೇಕಾದ್ರೆ ಅಪಾಯಿಂಟ್ಮೆಂಟ್ ತಗೋಬೇಕು ಅಂತದ್ರಲ್ಲಿ ಏಕಾಏಕಿ ಕರ್ಕೊಂಡ್ ಬಂದಿದ್ದೀರಲ್ರಿ. ಹಾಲು ಸರಿಯಾಗಿ ವ್ಯಾಪಾರ ಆಗ್ತಿಲ್ಲ ಸರ್. ಅದನ್ನ ಡೈರೆಕ್ಟ್ ಆಗಿ ಮಾತಾಡ್ಕೊಂಡು ಹೋಗಿ ಬಂದಿದ್ದಾರೆ. ಏನ್ರಿ ನಿಮ್ ಪ್ರಾಬ್ಲಮ್? ಸರ್, ಹಾಲೆಲ್ಲ ವಾಪಸ್ ಆಗ್ತಾ ಇದೆ. ನಿಮ್ ಡಬ್ಬ ಹಾಲ ಯಾರು ತಗೊಂತಾ ಇಲ್ಲ. ಎಲ್ಲೋದ್ರು ಜನ ಗಣಪತಿ ಹಾಲೇ ಬೇಕು, ಪ್ಯಾಕೆಟ್ ಹಾಲೇ ಬೇಕು, ಶುದ್ಧವಾದ ಹಾಲೇ ಬೇಕು, ಸರ್ಕಾರಿ ಹಾಲೇ ಬೇಕು ಅಂತ ಈ ಹಾಲನ್ನ ನಾಯಿ ಕೂಡ ಮುಗಿಸ್ತಾ ಇಲ್ಲ ಸರ್. ಅಲ್ರಿ, ಎಲ್ಲರೂ ಶುದ್ಧ ಹಾಲೇ ಕುಡಿಬೇಕು ಅಂದ್ರೆ ಅಶುದ್ಧ ಹಾಲನ್ನ ಯಾರಿಗೆ ಕುಡಿತಾರೆ? ನಮ್ದು ಒಂದ್ ರೀತಿ ಶುದ್ಧವಾದ ಹಾಲೇನೆ. ಎಷ್ಟು ವರ್ಷಗಳಿಂದ ಹಾಲು ವ್ಯಾಪಾರ ಮಾಡ್ತಾ ಇಲ್ಲ ಸರ್. ಆ ಹಾಲ್ಗೆ ಕೆಮಿಕಲ್ಸ್ ಮಿಕ್ಸ್ ಮಾಡೋದು ಯಾರಿಗೋ ಗೊತ್ತಾಗ್ಬಿಟ್ಟಿದೆ. ಅಲ್ರಿ, ನಾವು ಹೇಳಿಲ್ಲ, ನೀವು ಹೇಳಿಲ್ಲ, ಅವ್ರಿಗೆ ಹೆಂಗ್ರಿ ಗೊತ್ತಾಯ್ತು? ಗಣಪತಿ ದೇವ್ರು ಅಂತ ಒಂದು ಬಂದಿದೆ ಸರ್. ಆ ದೇವ್ರು ಸಂಗಪ್ಪನ ಹಾಲಂದ್ರೆ ತಗೊಳ್ಳೋದಿಲ್ಲ ಸರ್. ಶುದ್ಧವಾದ ಹಾಲಂದ್ರೇನೆ ಸಾಕು, ಸೊಂದಲ್ಲೇ ಸೈಡಿಗೆ ತಂದ್ಬಿಡುತ್ತಂತೆ. ಇದಕ್ಕೆಲ್ಲ ಐಡಿಯಾ ಮಾಡ್ಬೇಕಲ್ಲ. ಕೇಸ್ ಹಾಕೋದು ಹೇಗ್ರಿ? ಸರ್, ಕೇಸ್ ಹಾಕಿದ್ರೆ ನಮ್ಮ ಬಂಡವಾಳ ಬಯಲಾಗ್ಬಿಡುತ್ತೆ. ಪೊಲೀಸರು ಲ್ಯಾಬಲ್ಲಿ ಹಾಲನ್ನ ಚೆಕ್ ಮಾಡ್ತಿದ್ದಾರೆ. ಗಣಪತಿ ಕುಡಿಯೋ ಹಾಲು ಶುದ್ಧವಾದ ಹಾಲು ಅಂತ ರಿಪೋರ್ಟ್ ಬಂದ್ಬಿಟ್ಟಿದೆ. ಅಲ್ರಿ, ಕುಡಿಯೋರ್ಗೆ ಗೊತ್ತಾಗಲ್ಲ, ಇನ್ನು ಗಣಪತಿಗೆ ಏನ್ರಿ ಗೊತ್ತಾಗುತ್ತೆ? ಏನೋ ಸಿಕ್ಕಿದೆ, ಮೊದಲು ಅದನ್ನ ಪತ್ತೆ ಹಚ್ಚಬೇಕು. ವಿಜ್ಞಾನ ಕೆಟ್ಬಿಟ್ರೆ ಹಾಗೆ ಮೊದಲ ಕೆಲಸ ಮಾಡ್ರಿ,
ವಿಗ್ರಹ ಬರ್ಲಿ ಅದ್ರಲ್ಲಿ ಏನಾದ್ರು ರೂಪ ಇದ್ದೇ ಇರುತ್ತೆ. ಗಣಪತಿ ನಮ್ ಕೈಗೆ ಸಿಗಾಕೊತಾನೆ, ಪಾಂಡುರಂಗನ್ ಜುಟ್ಟು ನಾವು ಹಿಡಿಬೋದು. ಗಣಪತಿ ಹತ್ರ ಯಾವ ಇರಲಿಲ್ಲ ಅಂತ ಅದು ಹೇಗೆ ಬಿಟ್ಟು ನಿಜವಾಗ್ಲೂ ಯಾವ ನೋಡಿದ್ರು ಅಂತ ಗೊತ್ತಾಗಿಲ್ಲ ಸರ್. ಹೇಳ್ಕೊಂಡು ಮಾತ್ರ ರಪ್ಪ 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 ಅಂತ ಬಿತ್ತು. ಸರ್ ಗಣಪತಿನೇ ತಾನು ಕಾಪಾಡ್ಕೊಂಡಿದ್ದಾನೆ ಸರ್. ಇದ್ರೂ ಇರ್ಬೋದು ಸರ್. ಯಾಕಂದ್ರೆ ದೊಣ್ಣೆಗಳು ಬಿಟ್ಮೇಲೆ ನಮ್ಗೇನು ಕಾಣಿಸ್ಲೇ ಇಲ್ಲ. ಗೊತ್ತುತ್ತಾರೆ ಆಶ್ಚರ್ಯ, ನಮ್ಮ ಏರಿಯಾದಲ್ಲಿ ಇಂಥ ಪವಾಡ ನಡೀತಾ ಇದೆ, ನಂಬಕ್ಕೆ ಆಗ್ತಾ ಇಲ್ಲ. ಇರ್ಲಿ, ಪ್ರಗತಿಪರ ಚಿಂತಕರನ್ನ ಕರ್ಕೊಂಡು ಹೋಗಿ ಗಣೇಶ ಹ್ಯಾಕ್ ಹಾಲು ಕುಡಿತಾ ಇದ್ದಾನೆ ಅನ್ನೋ ಪವಾಡನ ಬೈಲ್ ಪವಾಡ ಬಯಲು ಮಾಡಿದ್ರೆ ಪಾಂಡುರಂಗ ಬೀದಿಗೆ ಬಂದ್ಬಿಡ್ತಾನೆ ಸರ್. ಮೊದ್ಲ ಕೆಲಸ ಮಾಡಿ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಬಾಳಿನ ಕಲ್ಪತರು ನೀನೇ. ಈ ತರ ಹಾಡನ್ನ ಏನಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಗಣಪತಿ ಎದ್ದು ಓಡೋಗ್ಬಿಡ್ತಾನೆ ಅಷ್ಟೇ. ಪಾಂಡುರಂಗ ಇನ್ನೂ ಎಜ್ಜಿರೋ ಕಣ ನಾಟಕ. ಲೇ ಪದ್ದಪ್ಪ, ಈಗೀಗ ನಮ್ಮ ಈ ಜನಗಳಿಗೆ ಶುದ್ಧವಾದ ಹಾಲು ಅಂದ್ರೇನು, ಅಶುದ್ಧವಾದ ಹಾಲು ಅಂದ್ರೇನು ಅಂತ ಗೊತ್ತಾಗ್ತಾ ಇದೆ ಕಣ. ಹಾಗಾಗಿನೇ ಇಲ್ಲಿ ಸೇಲ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಅಲ್ಲಿ ಕಡಿಮೆ ಆಗ್ತಾ ಇದೆ. ಕತೆ ಮುಗೀತು. ಆ ಸಂಗಪ್ಪನ ಕಡೆಯವರು ನಿಮ್ಮನ್ನು ಕಣ್ಣಿಟ್ಟಿದ್ದಾರೆ. ಹಾಡೇ ಅಂದ್ರೆ ನಮ್ಮ ಮನೆಗೆ ವಿಗ್ರಹ ಹೊಡೆಯೋದಕ್ಕೆ ಅಂತ ಒಂದಿಬ್ರು ಬಂದಿದ್ರಲ್ಲ, ಆಗ್ಲೇ ನಾನು ಅನ್ಕೊಂಡೆ ಬರೀ ಸಂಗಪ್ಪ ಅಲ್ಲ, ಇನ್ನು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ನನ್ನ ಮೇಲೆ ಒಂದು ಕಣ್ಣಿಟ್ಟವ್ರೆ ಅಂತ. ಇಷ್ಟು ಸಾಲದು ಅಂತ ನಮ್ಮ ಗಣಪತಿ ನಿಜವಾಗ್ಲೂ ಹಾಲು ಕುಡಿಯುತ್ತೋ ಇಲ್ವೋ ಅಂತ ಚೆಕ್ ಮಾಡಿಸೋದಕ್ಕೆ ಅವ್ನು ಯಾರು ಪ್ರಗತಿಪರ ಚಿಂತಕ ಅಂತೆ. ಹಿಸ್ ನೇಮ್ ಇಸ್ ಮಿಸ್ಟರ್ ಶಿವಕುಮಾರ್. ಅವನನ್ನು ಬೇರೆ ಕರೆಸ್ತಿದ್ದಾರೆ. ಚೆಕ್ ಮಾಡಕ್ಕೆ ಬಿಡದೆ ಹೇಗಾಗತ್ತೆ ಯಜಮಾನ್ರೆ? ಅವ್ರ ಬಂದಾಗ ನಾವು ಬಿಡ್ಲೇಬೇಕಾಗತ್ತಲ್ಲ. ಅಂಥವ್ರನ್ನ ಅವಾಯ್ಡ್ ಮಾಡಕ್ ಆಗೋದಿಲ್ಲ. ಅಕಸ್ಮಾತ್ ನಾವೇನಾದ್ರು ಅವಾಯ್ಡ್ ಮಾಡಿದ್ರೆ ಆದ್ರೆ ಇದ್ರಲ್ಲೇನೋ ಲೂಪ್ ಹೋಲ್ ಇದೆ ಅಂತ ಅವ್ರಿಗೆ ಡೌಟ್ ಬರುತ್ತೆ. ನಾವು ಒಂದು ಕತೆ ಕಟ್ಬಿಡೋಣ. ಇದು ಪಬ್ಲಿಕ್ ಪ್ರಾಪರ್ಟಿ ಅಲ್ಲ, ಇದು ಪ್ರೈವೇಟ್ ಪ್ರಾಪರ್ಟಿ. ಹಂಗಾಗಿ ನಾವು ಯಾರನ್ನು ಬಿಡಲ್ಲ. ಹಲೋ ಎಕ್ಸ್ಕ್ಯೂಸ್ ಮಿ, ಈಗಾಗಲೇ ಪಬ್ಲಿಕ್ ಅಲ್ಲಿ ಅದನ್ನ ಎಕ್ಸಿಬಿಟ್ ಮಾಡಿದಿರಾ. ಇವತ್ತರ ನಾಳೆ ಪಬ್ಲಿಕ್ ಬಂದು ಕೇಳ್ತಾರೆ ಈ ಗಣಪತಿ ಹಾಲು ಹೇಗೆ ಕುಡಿತಾ ಇದೆ ಅಂತ. ಆಗ ನೀವು ಎಕ್ಸ್ಪ್ಲನೇಷನ್ ಕೊಡ್ಲೇಬೇಕಾಗ್ತದೆ. ಹಂಗಿದ್ರೆ ಒಂದು ಕೆಲಸ ಮಾಡಿ, ಯಾರು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳ್ತಾರೋ ಅವ್ರು ಒಂದು ವಾರ ಒಳಗಡೆ ನಿಂತ್ಕೊಂಡ್ಬಿಡ್ತಾರೆ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ. ಒಂದು ಕೆಲಸ ಮಾಡೋಣ, ಆ ಗಣಪತಿ ಕೂರೋ ಜಾಗದಲ್ಲಿ ನಮ್ಮ ಪೊದ್ರ ಕೂರಿಸ್ಬಿಟ್ರೆ ಹೆಂಗೆ? ಯಾವುದೇ ಕಾರಣಕ್ಕೂ ಅಂತ ಕೆಲಸ ಮಾಡಕ್ ಹೋಗ್ಬೇಡ್ರು. ಬಂದವರೆಲ್ಲ ಹಾಲು ಕುಡ್ಸಿ ಹೊಟ್ಟೆ ತುಂಬಿಸ್ಬಿಡ್ತಾರೆ. ಪಾಂಡುರಂಗ ಅವರೇ, ತಮ್ಮ ಗಣಪತಿ ಹಾಲನ್ನು ಕುಡಿಯೋ ವಿಷಯ ಕೇಳಿ ತುಂಬಾ ಸಂತೋಷ ಆಯಿತು. ಅದರಲ್ಲೂ ನಮ್ಮ ಏರಿಯಾದಲ್ಲಿ ಕುಡಿಯೋದು ಕೇಳಿ ಮಹಾನಂದವಾಗೋಯ್ತು. ದಯವಿಟ್ಟು ಕ್ಷಮಿಸ್ಬೇಕು. ಅಲ್ಲ, ತಾವು ಕೂಡ ಹಾಲನ್ನು ಮಾರಾಟ ಮಾಡೋರೆ. ನಮ್ಮ ಗಣೇಶ ಶುದ್ಧವಾದ ಹಾಲನ್ನು ಸ್ವೀಕರಿಸ್ತಾನೆ ಅನ್ನೋ ವಿಚಾರ ಎಲ್ಲರಿಗೂ ಗೊತ್ತಾದ್ಮೇಲೆ ತಮ್ಮ ಬಿಸ್ನೆಸ್ಗೆ ಕಲ್ಲು ಬಿದ್ದಿದೆಯಂತೆ. ಹಾಗಾಗಿ ಕೋಪ ಬಂದಿರುತ್ತೆ. ಆ ಪಕ್ಷಿ ನಿಮಗೆ ಕೋಪ ಬಂದಿದ್ದೆ ಆದ್ರೆ ಅದನ್ನ ನಮ್ಮ ಗಣಪನ ಮೇಲೆ ತೀರ್ಸ್ಕೊಬೋದು. ನನಗೆ ನಿಮ್ಮ ಗಣಪತಿ ಏನು, ಯಾವ ಗಣಪತಿ ಮೇಲೂ ಕೋಪ ಇಲ್ಲ. ಒಟ್ಟಿನಲ್ಲಿ ನಮ್ಮ ಏರಿಯಾ ಜನ ಚೆನ್ನಾಗಿರ್ಬೇಕು, ಶುದ್ಧವಾದ ಹಾಲನ್ನು ಕುಡಿಬೇಕು, ನಗನಗತ ಒಂದು ಓಟ್ ಹಾಕ್ಬೇಕು ಅನ್ನೋದೇ ನನ್ನ ವಾದ. ನೋಡಿ ಪಾಂಡುರಂಗ ಅವರೇ, ಗಣಪತಿ ಹಾಲು ಕುಡಿತು ಅನ್ನೋ ಸಮೂಹ ಸನ್ನೆ ಹಿಂದೆ ಕೆಲವು ವರ್ಷಗಳ ಹಿಂದೆ ಶುರುವಾಗಿತ್ತು. ರಾತ್ರೋರಾತ್ರಿ ಇಂಡಿಯಾದಲ್ಲಿ ಎಲ್ಲಾ ಗಣಪತಿಗಳು ಹಾಲು ಕುಡಿದ್ಬಿಟ್ವು. ಒಂದೊಂದು ಲೀಟರ್ ಹಾಲ್ಗೆ 100 ರಿಂದ 200 ರೂಪಾಯಿವರೆಗೂ ಮಾರಿದ್ದುಂಟು. ರಾತ್ರೋರಾತ್ರಿ ಅದೆಲ್ಲ ನೆಗೆದು ಬಿದ್ದೋಯ್ತು. ಅಲ್ಲ, ನೀವು ಹೇಳೋದ್ರಲ್ಲೇ ವಾಸ್ತವಾಂಶ ಇದೆ, ಅದನ್ನು ನಾನು ಕೂಡ ಒಪ್ಕೋತೀನಿ. ಆದ್ರೆ ನಮ್ಮ ಈ ಗಣಪತಿ ಏನಿದೆನಲ್ಲ, ತುಂಬ ವಿಶಿಷ್ಟವಾದ ಗಣಪತಿ. ಅವನು ಶುದ್ಧವಾದ ಹಾಲನ್ನು ಮಾತ್ರ ಕುಡಿತಾನೆ. ಅಶುದ್ಧವಾದ ಹಾಲು ಬಿಟ್ಟರೆ ಊಟದ ಇಲ್ಲ ಅಂತೀನಿ. ನಿಮ್ ಗಣಪತಿಗೆ ಶುದ್ಧವಾದ ಹಾಲು ಅಶುದ್ಧವಾದ ಹಾಲು ಅಂತ ಹೇಗೆ ಗೊತ್ತಾಗುತ್ತೆ? ಏನ್ ಹೇಳ್ತಾ ಇದ್ದೀರಾ ನೀವು? ಗಣಪತಿ ಅಂದ್ರೆ ಯಾರು? ದೇವ್ರು. ದೇವ್ರಿಗೆಲ್ಲ ಗೊತ್ತಿರಲ್ವಾ? ರೇ, ನನಗೆ ದೇವರ ನಂಬಿಕೆ ಇಲ್ಲ ರೇ. ನೀವು ನಂಬಿಕೆ ಇಲ್ಲದೆ ಇರ್ಬೋದು, ಆದ್ರೆ ನಮಗ್ ನಂಬಿಕೆ ಇದೆಯಲ್ಲ. ಎಷ್ಟೋ ಕಡೆ ಶಿವಲಿಂಗದ ಮೇಲೆ ತುಪ್ಪ ಹಾಕಿದ್ರೆ ಬೆಣ್ಣೆ ಆಗಿ ಬರುತ್ತೆ. ಇದಕ್ಕೇನಂತೀರಾ? ಅದು ಬೇರೆ ಬೇರೆ ಟೆಂಪರೇಚರ್ ಇಂದ ಹಾಗಾಗಿರುತ್ತೆ. ಈ ಟೆಂಪರೇಚರ್ ವೇರಿಯೇಷನ್ ಅಲ್ಲಿ ಹಾಗಾಗಿರ್ಬೋದು. ಸಾಕು ಸುಮ್ಮನೆ ರೀ. ಹನುಮಂತ ಯಾಕಿದೆ ಸರ್? ಹನುಮಂತನ ಕಣ್ಣಲ್ಲಿ ನೀರು ಬಂದಿರದ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ಇದಕ್ಕೆ ಹೇಳ್ತೀರಾ? ನೋಡಿ, ಶಿಲನ ವಿನ್ಯಾಸ ಮಾಡುವಾಗಲೇ ಕಣ್ಣಿಂದ ನೀರು ಬರುವ ಹಾಗೆ ಏನೋ ಮಾಡಿರ್ತಾರೆ. ಹಾಗಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಅಲ್ಲ, ನಿಮ್ಮ ಭಾವನೆ ನಿಮಗೆ, ಅವ್ರ ಭಾವನೆ ಅವ್ರಿಗೆ. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ಬಿಡಕ್ಕಾಗಲ್ಲ ರೀ. ಸೂರ್ಯ ಹೇಗ್ರಿ ಹುಡ್ತಾನೆ, ಚಂದ್ರ ಹೇಗ್ರಿ ಮುಳುಗ್ತಾನೆ, ಆನ್ಸರ್ ಮಾಡ್ರಿ. ವಿಷಯ ಎಲ್ಲೆಲ್ಲೋ ಹೋಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ದಿನಗಳಾಗುತ್ತೆ, ವರ್ಷಗಳಾಗುತ್ತೆ. ನನಗೆ ಬೇಕಾಗಿರೋದು ಇಷ್ಟೇ, ನಿಮ್ಮನೇಲಿರೋ ಗಣಪತಿ ಮಾತ್ರ ಹಾಲು ಕುಡಿಯುತ್ತಾ ಅಥವಾ ಬೇರೆಯವ್ರ ಮನೆಯಲ್ಲಿರೋ ಗಣಪತಿನೂ ಹಾಲು ಕುಡಿಯುತ್ತಾ? ನೋಡಿ ವಿಚಾರವಾದಿಗಳೇ, ಬೇರೆಯವ್ರ ಮನೆ ಗಣಪ ಹಾಲು ಕೊಡೋದನ್ನ, ಮಠ ತೊಳೋದನ್ನ, ಊಟ ಮಾಡೋದನ್ನ ಅದನ್ನೆಲ್ಲ ನಾವೇ ನೋಡಕ್ ಹೋಗಿಲ್ಲ. ಆದ್ರೆ ನಮ್ಮನೆ ಗಣಪ ಮಾತ್ರ ಹಾಲು ಕೊಡೋದು. ಅದು ಶುದ್ಧವಾದ ಹಾಲು ಬಿಟ್ಟರೆ ಮಾತ್ರ ಕುಡಿತಾರೆ, ಅಶುದ್ಧವಾದ ಹಾಲು ಇಟ್ಟರೆ ಮುಟ್ಟಲ್ಲ. ಬೇರೆಯವ್ರ ಮನೆ ಗಣಪತಿನೂ ಹಾಲು ಕುಡಿಯುತ್ತಾ? ಯಾವ ಮನೆಗೆ ಗೊತ್ತಾ? ಒಂದು ಸ್ವಲ್ಪ ಟೈಮ್ ಕೊಡಿ, ನೋಡ್ಬಿಟ್ಟು ಹೇಳ್ತೀವಿ. ಯಾವಾಗ ಹೇಳ್ತೀರಿ? ನೀವು ಎದೆ ಮೇಲೆ ಹಿಂಗೆ ನಿಂತ್ಕೊಂಡು ಎಲ್ಲೋ ಚೆಕ್ ಮಾಡಲಿ. ನಾಳೆ ಬನ್ನಿ ನೋಡ್ಬಿಟ್ಟು ಹೇಳ್ತೀನಿ. ಆಯ್ತು, ಬರ್ತೀವಿ. ಗಣಪತಿ
ಇನ್ನು ನಿಮ್ ಕತೆ ಮುಗಿದೋಯ್ತು. ಯಾಕಪ್ಪ ಏನಾಯ್ತಾ? ಆ ಪ್ರಗತಿಪರ ಚಿಂತಕರು ಹೇಳ್ದಾಗೆ ಸಂಗಪ್ಪ ಜೊತೆ ಬಂದ್ಬಿಟ್ಟಿದ್ದಾರೆ. ಬರ್ಲಿ ನಾನು ಅವ್ರಿಗೋಸ್ಕರನೇ ಕಾದಿದ್ದೆ. ಅದಪ್ಪ ಈಗ ಪ್ರಗತಿಪರ ಚಿಂತಕರಿಗೆ ಕಾದಿದೆ. ಪ್ರಗತಿಪರ ಚಿಂತಕರು ಗೊತ್ತಿತ್ತು ನನಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಇವತ್ತಲ್ಲ ನಾಳೆ ನೀವು ನಮ್ಮ ಮನೆಗೆ ಬರ್ತೀರಾ ಅಂತ ನಾನು ಅಂದ್ಕೊಂಡ ಹಾಗೆ ನೀವು ಬಂದು ನಿಂತ್ಕೊಂಡ್ಬಿಟ್ಟು ನಾವೇನು ಗಂಭಿಲ್ಲಪ್ಪ ಎಲ್ಲ ಹತಾರಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದು ನೋಡಿ ಮಾನ್ಯ ಪ್ರಗತಿಪರ ಚಿಂತಕರೇ, ನಮ್ಮ ಗಣಪತಿ ಮಹಾರಾಜ ಕುಡಿದಿರ್ತಕ್ಕಂಥ ಹಾಲು ಶುದ್ಧವಾದ ಹಾಲು, ನಮ್ಮ ಗಣಪತಿ ಮಹಾರಾಜ ಕುಡಿದೇ ಬಿಟ್ಟಿರ್ತಕ್ಕಂಥ ಹಾಲು, ಅಂದರೆ ನಮ್ಮ ಮಾನ್ಯ ಸಂಗಪ್ಪನವರು ತಯಾರಿಸಿರುವ ಹಾಲು ಅಶುದ್ಧವಾದ ಹಾಲು. ಅದನ್ನ ಯಾರಾದ್ರೂ ಉಪಯೋಗಿಸ್ಬಿಟ್ರೆ ಅವರು ಹೊಗೆ ಹಾಕೊಳ್ಳೋ ಗ್ಯಾರಂಟಿ ಅಂತ ನಾವೇನು ಹೇಳುದು ಲ್ಯಾಬ್ ರಿಪೋರ್ಟೇ ಹೇಳ್ತೀವಿ. ಈ ವಿಚಾರನ ನಾನು ಈ ಹಿಂದೆ ಅಂದ್ರೆ ಯಾವತ್ತೋ ಜನಗಳಿಗೆ ಪ್ರೂವ್ ಮಾಡ್ಬಿಡ್ಬೋದಿತ್ತು, ಆದ್ರೆ ಜನ ನಂಬಲ್ವಲ್ಲ. ಹಾಗಾಗಿ ನಾನು ನಮ್ಮ ಗಣಪತಿನ ಮುಂದೆ ಇಟ್ಕೊಂಡು ಇವತ್ತು ಪ್ರೂವ್ ಮಾಡಿ. ಗಣಪತಿನ ಮುಂದಿಟ್ಕೊಂಡು ಇದೆಲ್ಲ ಮಾಡೋ ತಪ್ಪಲ್ವೇನ್ರಿ? ನಾನ್ ಸುಮ್ನೆ ಇರಲ್ಲ, ಪೊಲೀಸ್ ಕೇಳಿ ಒದ್ದೊಳಗೆ ಹಾಕ್ಸ್ತೀನಿ. ನೀನಷ್ಟು ಮುಂದೆ ಬಾಲ ಬಿಚ್ಚಬೇಡ, ಸುಮ್ಮನೆ ಫೋನ್ ಮಾಡ್ಬೇಕು ಅಂತಿದ್ದೆ, ನೀವು ಬಂದಿದ್ದು ಒಳ್ಳೇದಾಯ್ತು. ಅದೇನು ಹೇಳಿ ಸರ್. ಇವರು ಗಣಪತಿನ ಮುಂದಿಟ್ಕೊಂಡು ನಾಟಕ ಮಾಡಕ್ ಶುರು ಮಾಡಿದ್ಮೇಲೆ ನಮ್ಮ ಹಾಲಿಗೆ ವ್ಯಾಪಾರ ಎಲ್ಲ ಬಿದ್ದು ಹೋಗಿದೆ. ಕ್ಷಮಿಸಿ ಸರ್, ಪಾಂಡುರಂಗ ಅವ್ರು ಈ ವಿಷಯ ನಾನು ತಿಳಿಸ್ಬಿಟ್ಟೆ ಮಾಡಿ ನೀವು ಇವ್ರ ಜೊತೆ ಶಾಮೀಲಾಗಿ ಡಬ್ಬ ಹಾಲು ಮಾರೋರಿಗೆಲ್ಲ ನಾಮ ಹಾಕ್ಬೇಕು ಅಂತಿದ್ರೇನ್ರಿ? ಜನರ ನಂಬಿಕೆ ಬರ್ಲಿ, ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಗಣಪತಿನ ಬಳಸ್ಕೊಂಡ್ವಿ. ಏನ್ ತಪ್ಪು? ಈ ಕಾದಂಬರಿ ಪುರಾಣ ಪುಣ್ಯಕಥೆ ಇದೆಲ್ಲ ಡೈರೆಕ್ಟ್ ಆಗಿ ವಿಷಯ ಮರ್ಯಾದೆ ಸುಮ್ಮನೆ ನೀವು ಹಾಲಲ್ಲಿ ಕೆಮಿಕಲ್ಸ್ ಮಿಕ್ಸ್ ಮಾಡೋ ವಿಷಯ ನಮಗೆ ಗೊತ್ತಾಗಿದೆ. ಹಾಗಾಗಿ ನಿಮ್ಮೆಲ್ಲ ಹಾಲಿನ ಕೇಂದ್ರಗಳನ್ನ ರೈಡ್ ಮಾಡಾಗಿದೆ. ಮರ್ಯಾದೆ ನಮ್ಮ ಜೊತೆ ಬರ್ತೀರಾ ಇಲ್ಲ ಬೇಡಿ ಯಾಕೆ ಮೆರವಣಿಗೆ ಮಾಡಿಸ್ಲಾ?